ಸೊ ಫಸ್ಟಿಗೆ ಇವಾಗ ಆಯಿಲನ್ನ ಹಾಕೊಳ್ತಿದ್ದೀವಿ. ಸೊ ಬೇಕಾಗಿರುವಂಥ ಸಾಮಗ್ರಿ ನೋಡ್ತಾ ಇರ್ಬೋದು. ಸೊ ಇವಾಗ ತುಪ್ಪನ ಹಾಕ್ತಾ ಇದ್ದೀನಿ. ಸೊ ಇದನ್ನ ಹಾಕಿದರೆ ತುಂಬ ಟೇಸ್ಟ್ ಬರುತ್ತೆ. ಸೊ ಆರೋಗ್ಯಕ್ಕೆ ಒಳ್ಳೆಯದು. ಸೊ ನೋಡಿ ನಿಮ್ಗೆ ರುಚಿಗೆ ಎಷ್ಟು ಬೇಕು ತುಪ್ಪ ತಿಂತಾರೆ ಅಂತ ನೋಡ್ಕೊಂಡು ಹಾಕೊಳ್ಳಿ. ಈ ಟೊಮೊಟೊ ಬಾತ್ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಸೊ ಆಯಿಲು, ಸೊ ಅಡುಗೆ ಆಯಿಲು ಮತ್ತು ತುಪ್ಪ, ಸೊ ಇಲ್ಲಿ ಬೇಕಾಗಿರೋ ತರಕಾರಿ ಟೊಮೊಟೊ, ಈರುಳ್ಳಿ ಮತ್ತು ಕೊತ್ತಂಬರಿ, ಮೆಣಸಿನ್ಕಾಯಿ ಅದೆಲ್ಲ ನಾವು ಕಟ್ ಮಾಡಿ ಇಟ್ಕೊಂಡು ಆಲ್ರೆಡಿ. ಸೊ ಇಲ್ಲಿ ಬೇಕಾಗಿರೋ ಮಸಾಲೆ ಎಲ್ಲ ಇದೆ, ಉಪ್ಪು ಎಲ್ಲ ಇದೆ. ಸೊ ಇಲ್ಲಿ ರುಬ್ಕೊಂಡಿರೋ ಟೊಮೊಟೊ ಇದಿದೆ, ಗ್ರೈಂಡ್ ಮಾಡ್ಕೊಂಡು ಇದಿದೆ. ಏನು ಹೇಳೋದು ನಮಗೆ ಇದಕ್ಕೆ ಇದಿದೆ, ಟೊಮೊಟೊ ಗ್ರೈಂಡ್ ಮಾಡ್ಕೊಂಡಿರೋ ಪೇಸ್ಟ್ ಇದೆ. ಸೊ ಇದಕ್ಕೆ ಟೊಮೊಟೊ ಮತ್ತು ಸ್ವಲ್ಪ ಆನಿಯನ್ನು ಮತ್ತು ಮೆಣಸಿನ್ಕಾಯಿ ಮತ್ತು ಜಿಂಜರು, ಸ್ವಲ್ಪ ಶುಂಠಿ ಹಾಕೊಂಡಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಸೊ ಬೇಕಾಗಿರೋ ಸಾಮಗ್ರಿಗಳು ಟೊಮೆಟೊ ಬಾತ್ ಮಾಡಲಿಕ್ಕೆ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಮತ್ತು ಇವಾಗ ರುಬ್ಬಂಥ ಟೊಮೆಟೊ ಪೇಸ್ಟ್, ಆಯಿಲ್. ಸೊ ಇವಾಗ ಅಲ್ಲ ಸ್ಟಾರ್ಟ್ ಟೊಮೆಟೊ ಬಾತ್ ಯಾವ ಥರ ಮಾಡೋದಂತ ತಿಳಿಸ್ಕೊಡ್ತಾರೆ ನಮ್ಮ ಸಚಿನ್ ಬ್ರೋ ಅವರು. ಬನ್ನಿ, ಇದಕ್ಕೆ ಆಲ್ರೆಡಿ ನಾವು ತುಪ್ಪ ಮತ್ತು ಆಯಿಲ್ ಹಾಕ್ಕೊಂಡಿದ್ದೀವಿ. ಸೊ ಇದಕ್ಕೆ ಬೇಕಾಗಿರುವಂಥ ಸಾಸಿವೆ, ಜೀರಿಗೆ ಎಲ್ಲ ಹಾಕೊಳ್ಳೋಣ. ಸೊ ಇವಾಗ ಫಸ್ಟಿಗೆ ಸಾಸಿವೆ ಮತ್ತು ಜೀರಿಗೆಯನ್ನು ನಾವು ಹಾಕ್ತಿದ್ದೀವಿ. ಸೊ ಎಷ್ಟು ಬೇಕೋ ಅಷ್ಟನ್ನು ನೀವು ಇಲ್ಲಿ ಆಯಿಲ್ ಹಾಕಿಲ್ಲ. ಸೊ ಇವಾಗ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆನ ಹಾಕೊಂತಿದ್ದಾನೆ. ಸೊ ಇವಾಗ ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಬೇಕಾಗಿರುವಂಥದ್ದು ಸೊ ಇವಾಗ ಮೆಣಸಿನ್ಕಾಯಿನ ಬಿಟ್ಟು ಫ್ರೈ ಮಾಡ್ಕೋಬೇಕು. ಸೊ ಮತ್ತು ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಸೊ ಇವಾಗ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಸಚಿನ್ ಬ್ರೋ, ನಿಮಗೆ ಈ ಅಡುಗೆ ಬಗ್ಗೆ ಏನು ಅನಿಸುತ್ತೆ? ಎಲ್ಲಿಂದ ಕಲ್ತ್ಕೊಂಡು ಈ ಅಡುಗೆನ ಮಾಡೋದನ್ನು? ಅಡುಗೆ ಬಗ್ಗೆ ನಮ್ಗೆ ಮೊದಲೆಲ್ಲ ಗೊತ್ತಿದ್ದಿಲ್ಲ. ಸೊ ಇಲ್ಲಿ ಬೆಂಗಳೂರು ಬಂದಮೇಲೆ ಹಳೆ ರೂಮಲ್ಲಿ ಇದ್ದೀವಿ, ಅವಾಗ ಅಷ್ಟು ಗೊತ್ತಿದ್ದಿಲ್ಲ. ಸೊ ಇಲ್ಲಿ ಬಂದಮೇಲೆ ನಮ್ಮ ಫ್ರೆಂಡ್ ಒಬ್ಬರು ಅಡುಗೆ ಮಾಡ್ತಾಯಿದ್ರು. ಅವ್ರು ಹೋದ್ಮೇಲೆ ಸೊ ಮತ್ತು ಅನಿವಾರ್ಯ ಕಾರಣದಿಂದ ಅಡುಗೆ ಮಾಡಲೇಬೇಕಾಯ್ತು. ಸೊ ಅವತ್ತಿಂದ ಅಡುಗೆನ ಕಲ್ತು, ಸೊ ಸಂದರ್ಭದಿಂದ ಎಲ್ಲ ಕಲ್ತಂಗೆ ಆಯ್ಕೊಂಡಿದ್ರು. ಸೊ ಇವಾಗ ಕೊತ್ತಂಬರಿದು ಕರಿಬೇವನ್ನ ಹಾಕೊಂತದಾನೆ. ಸೊ ಇವಾಗ ಇದಕ್ಕೆ ಕರಿಬೇವನ್ನ ಆ್ಯಡ್ ಮಾಡಿ. ಸೊ ಕರಿಬೇವನ್ನ ಮೊದಲೇ ಹಾಕೋದು ಏನಾಗುತ್ತೆ ಅಂತಂದರೆ ಸ್ವಲ್ಪ ಹೊಟ್ಟೆ ಅದಕ್ಕೆ ಮಿಕ್ಸ್ ಆದಮೇಲೆ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಟೊಮೆಟೊ. ಓಕೆ, ಇವಾಗ ಟೊಮೆಟೊನ ಆ್ಯಡ್ ಮಾಡಿದ್ದೀವಿ. ಸೊ ಹಾಗೆ ಇದ್ರ ಜೊತೆಗೆ ಇಲ್ಲಿ ಬಿಸಿಕೊಂಡಿರೋ ಬಟಾಣಿನ ಹಾಕೋಣ, ಹಸಿ ಬಟಾಣಿನ ಹಾಕಿ ಚಟ ಮಾಡಿ. ಸೊ ಇದಕ್ಕೆ ನಾನು ಮಸಾಲೆ, ಚಕ್ಕೆ, ಲವಂಗ ಆ ಥರ ಏನು ಹಾಕ್ತಾ ಇಲ್ಲ. ಸೊ ಮಸಾಲೆ ಟೇಸ್ಟ್ ಬೇಡ ಅಂತ ಹೇಳಿ ನಾರ್ಮಲಾಗಿ ಹಾಗೆ ಮಾಡುವ, ನಾಲ್ಕು ಇಷ್ಟ ಇರೋದು. ಸೊ ಇವಾಗ ರುಚಿ ತಕ್ಕಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದಾರೆ. ರೆಡಿಮೇಡೇ ತೊಗೊಂಡ್ಬಿಟ್ಟಾರಿ. ಸೊ ಇದನ್ನ ಹಾಕ್ತದೆ. ಸೊ ಸಚಿನ್ ಬ್ರೋ ಅವರೇ, ನಿಮಗೆ ಯಾವ್ಯಾವ ಥರ ಅಡುಗೆ ಮಾಡ್ಲಿಕ್ಕೆ ಬರುತ್ತೆ? ಎಷ್ಟು ಥರ ಮಾಡ್ತೀರಾ ಅಡುಗೆನ? ಬ್ರೋ ಅಡುಗೆ ಅಂತಂದರೆ ರೈಸ್ ಐಟಮಲ್ಲಿ ಎಲ್ಲ ರೈಸು ಮಾಡ್ತೇನೆ ಬ್ರೋ. ಎಕ್ಸಾಂಪಲ್ ಚಿತ್ರಾನ್ನ, ಪುಳಿಯೋಗರೆ ಮತ್ತು ಟೊಮೊಟೊ ರೈಸು, ಪಲಾವು, ವೆಜಿಟೇಬಲ್ ಪಲಾವು. ಸೊ ನಮ್ಮ ಫ್ರೆಂಡ್ ಹೇಳ್ಕೊಟ್ಟಿದ್ರು, ನಮ್ಮ ಬಸವರಾಜ್ ಅಂತ ಇದ್ರು, ಅವ್ರು ಹೇಳ್ಕೊಟ್ಟಿದ್ರು ವೈಟ್ ಪಲಾವ್ ಅಂತ ಇದೆ. ಸೊ ಅದನ್ನು ಟ್ರೈ ಮಾಡಿಲ್ಲ. ಪಲಾವು ಬೇರೆ, ವೆಜಿಟೇಬಲ್ ಪಲಾವ್ ಬೇರೆ. ಬಸವರಾಜ್, ಪಲಾವು ಮತ್ತು ವೈಟ್ ಪಲಾವ್ ಏನು ಡಿಫ್ರೆನ್ಸ್ ಅಂತಂದರೆ, ನೀವು ಅರಿಶಿನ ಪುಡಿ ಹಾಕಿದ್ರಿ ಅಂದರೆ ಪಲಾವು, ತರಕಾರಿ ಹಾಕಿ, ಇಲ್ಲ ಅಂತಂದರೆ ವೈಟ್ ಪಲಾವ್ ಇತ್ತು, ಜೀರಿಗೆ ಹಾಕಿ ಜಾಸ್ತಿ ಹಾಕಿಬಿಟ್ರೆ. ಬಸವರಾಜ್ ಅವರು ನಿಮ್ಗೆ ಹೆಂಗೆ ಫ್ರೆಂಡ್ಸ್ ಆದರು? ಬಸವರಾಜ್ ಅವರು ಇಲ್ಲಿ ರೂಮಿ ಬಂದರೆ ಫ್ರೆಂಡ್ಸ್ ಆಗಿದ್ರು ನಮಗೆ. ಸೊ ತುಂಬ ಅನ್ಯವಾಗಿದ್ವಿ. ಸೊ ಬೇರೆ ಕಡೆ ಹೋಗಿದ್ದಾರೆ ಈಗ. ಚೆನ್ನಾಗಿರಲಿ. ಈ ವಿಡಿಯೋ ಮೂಲಕ ನೀವು ಬಸವರಾಜನಿಗೆ ಏನಾದರೂ ಸಂದೇಶವನ್ನು ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ? ಅವರು ತುಂಬ ಮಿಸ್ ಮಾಡ್ಕೊಂಡ್ರೆ ಅವ್ರು ನಮ್ಮ ರೂಮ್ಮೇಟ್ಸ್ ಎಲ್ಲ. ಸೊ ಆದಷ್ಟು ಬೇಗ ಸಾಧ್ಯವಾದರೆ ಬೆಂಗಳೂರಿಗೆ ಮತ್ತೆ ಈ ರೂಮ್ಗೆ ಬರಲಿ ಅಂತ ಕೇಳ್ಕೊಳ್ತೀವಿ ಎಲ್ಲರೂ. ಇವಾಗ ನೋಡಿ ಫ್ರೈ ಆಗ್ತಾ ಇದೆ ಈರುಳ್ಳಿ, ಟೊಮೆಟೊ ಮತ್ತು ಬಟಾಣಿ ಹಾಕಿರೋದು.
ಸೊ ಇವಾಗ ರುಬ್ಬಿಟ್ಟಂಥ ಪೇಸ್ಟ್ನ ಹಾಕೊಳ್ಳುವ. ಸೊ ಇವಾಗ ರುಬ್ಬಿಟ್ಟಿರುವಂಥ ಟೊಮೆಟೊ ಪೇಸ್ಟ್. ಪೇಸ್ಟಲ್ಲಿ ಈ ಪೇಸ್ಟಲ್ಲಿ ಟೊಮೊಟೊ ಮತ್ತು ಜಿಂಜರು, ಬೆಳ್ಳುಳ್ಳಿ ಮತ್ತು ಕರಿಬೇವು, ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಇದೆ. ಇದು ನಾನು ಹೊರಗೆ ಕಟ್ ಮಾಡಲಾಗಿದೆ ಅವರಿಲ್ಲ. ಸೊ ಇದನ್ನು ಸ್ವಲ್ಪ ಹೊತ್ತಿ ಮತ್ತು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು, ಹಸಿ ವಾಸನೆ ಹೋಗೋದು. ನೋಡಿ ರೆಡಿ ಆಗ್ತಿದೆಯಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ರೆಡಿ ಆಗ್ತಿದೆ ಟೊಮೆಟೊ ಬಾತ್. ಸೊ ಕಾಣ್ತಿರ್ಬೋದು ನಿಮಗೆ. ಸೊ ಇವಾಗ ಸ್ಮೆಲ್ ಯಾವ ಥರ ಬರ್ತಾ ಇದೆ ಅಂದರೆ ಇವಾಗಲೇ ತಿಂದ್ಬಿಡ್ಬೇಕು ಅನಿಸ್ತದೆ, ಆ ಥರ ಸ್ಮೆಲ್ ಬರ್ತಾ ಇದೆ. ತಿನ್ನಕ್ಕಾಗಲ್ಲ, ಒಂದು 10 ನಿಮಿಷ ರೆಡಿ ಮಾಡ್ಕೊಡ್ತೀನಿ. ಈಗ ತಿನ್ನಕ್ಕಾಗಲ್ಲ ಬ್ರೋ ನೀವು. ಸೊ ನಮ್ಮ ಯೂಟ್ಯೂಬರ್ ಅಶೋಕ್ ಅವರು ತುಂಬ ಆತರದಿಂದ ಕಾಯ್ತಾ ಇದ್ದಾರೆ ತಿನ್ನೋದಕ್ಕೆ. ಸೊ ನಾನಂತೂ ಫ್ರೆಂಡ್ಸ್ ತುಂಬ ಕಾಯ್ತಾ ಇದ್ದೀನಿ ಟೊಮೆಟೊ ಬಾತ್ ತಿನ್ನಲಿಕ್ಕೆ. ರೆಡಿ ಆಗ್ತಿದ್ದಂಗೆ ಬಾರಿಸ್ಬಿಡೋದೆ ಟೊಮೆಟೊ ಬಾತನ್ನು. ಸ್ವಲ್ಪ ಇದು ಹಸಿ ವಾಸನೆ ಹೋಗಿ ಇದರ ಹಸಿ ವಾಸನೆ ಹೋಗಿದೆ. ಸೊ ನೆಕ್ಸ್ಟ್ ಏನು, ಇದಕ್ಕೆ ಇಲ್ಲಿ ಹೆಚ್ಚಿಟ್ಟು ತಂದಿರೋ ಪುದೀನ ಮತ್ತು ಕೊತ್ತಂಬರಿ ಹಾಕೋಣ. ಸೊ ಇವಾಗ ಚಿಟ್ಟುಕೊಡುವಂಥ ಪುದೀನ ಮತ್ತು ಕರಿಬೇವನ್ನು ನಾವು ಇವಾಗ ಆ್ಯಡ್ ಮಾಡ್ತಿದ್ದೇವೆ. ಕೊತ್ತಂಬರಿ ಬರೋ ಇದು ಏನು ಬ್ರೋ ನೀವು ಸ್ವಲ್ಪ ಹೆಚ್ಚಿಟ್ಟು ಕಡೆ ಲಾಸ್ಟಿಗೆ ಹಾಕೋಣ. ಹಸಿ ವಾಸನೆ ಹೋಗಿದೆ. ಈಗ ಸ್ವಲ್ಪ ಖಾರದ ಪುಡಿ ಹಾಕೋಣ. ಸೊ ಇವಾಗ ಖಾರದ ಪುಡಿಯನ್ನು ಆ್ಯಡ್ ಮಾಡ್ತಿದ್ದೀವಿ. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ರುಚಿಗೆ, ಸ್ವಲ್ಪ ಇದು ಏನು ಅದು ಮಸಾಲ, ಗರಂ ಮಸಾಲ. ಕಟ್ಟತ್ತಾ ಸ್ಪೂನ್ ಗರಂ ಮಸಾಲ ಹಾಕೋಣ. ಸೊ 1 ಟೇಬಲ್ ಸ್ಪೂನ್ ಇವಾಗ ಗರಂ ಮಸಾಲನ ಆ್ಯಡ್ ಮಾಡ್ತೀವಿ. ಸೊ ಸ್ವಲ್ಪ ಧನಿಯಾ. ಒಂದೆಡೆ ಯಾಕೆ ಮಾಡ್ಬಾರ್ದು, ಎಲ್ಲ ಕೂಡಿಸಿ ಒಂದ್ರಾಗ ಹಾಕ್ಬೇಕು. ಇದರ ಹಾಕಿದ ಮೇಲೆ ಮಿಕ್ಸ್ ಆಗಿ ಚೆನ್ನಾಗ್ತೈತಿ, ನೋಡ್ತಾ ಇದೀವಿ ಅಷ್ಟೇ, ಕಾದು ತಿನ್ಬೇಕಷ್ಟೇ. ಸೊ ಏನನ್ಸುತ್ತೆ ಸಚಿನ್ ಬ್ರೋ ಬಗ್ಗೆ? ಸಚಿನ್ ಬ್ರೋ ಮೇನ್ ಶೆಫ್ ಅವರು ನಮ್ಮ ರೂಮಿಂದ. ಅವ್ರ ಅಡುಗೆ ಚೆನ್ನಾಗಿ ಮಾಡ್ತಾರಾ? ಅವರಿಂದನೇ ನೋಡಿ ಬಂದದ್ದು ನಾವೆಲ್ಲ. ಸೊ ನಿಮ್ಗೆ ಏನೇನು ಬರುತ್ತೆ? ನಮ್ಗ ಅದೇ ನೋಡಿದ್ರೆ ಟೊಮೊಟೊ ಬಾತ್ ಅದೇ ಈಗ ನೋಡ್ತಾ ಇದೀವಿ, ಅದೊಂದು ಬರ್ತೈತೆ. ಅದು ಬಿಟ್ಟರೆ ಪಲಾವು, ಚಿತ್ರಾನ್ನ, ಉಪ್ಪಿಟ್ಟು, ಶಾವಿಗೆ ಉಪ್ಪಿಟ್ಟ. ಓಕೆ ಅಜಯ್ ಬ್ರೋ ಅವರು. ಮತ್ತೆ ಬ್ರೋ ಇದೇ ಮಾಡಕತ್ತೀನಲ್ಲ. ಸೊ ನಮ್ಗೆ ಏನು ಮಾಡಕ್ಕೆ ಬರಲ್ಲ ಬ್ರೋ, ನಮ್ಗೆ ಬರೀ ತಿನ್ನೋದಷ್ಟೇ ಬರುತ್ತೆ. ಹೌದಾ? ಅದಿಲ್ಲ ಬ್ರೋ, ಅಂದ್ರೆ ಹಿಂಗೆ ನಮಗೂ ರವೆ ರೊಟ್ಟಿನ ಚೆನ್ನಾಗಿ ರವೆ ರೊಟ್ಟಿ ಬಗ್ಗೆ ಇನ್ನೊಂದು ಮಾತಿಲ್ಲ. ಆ ಟೈಮಲ್ಲಿ ರವೆ ರೊಟ್ಟಿ ಮಾಡಿದ್ರಂತೆ. ಬ್ರೋ ನೀವು ರವೆ ರೊಟ್ಟಿ ಬಗ್ಗೆ ಮಾತಾಡಬೇಡಿ ಬ್ರೋ. ಪ್ರಾಬ್ಲಮ್ ಏನೈತಿ ಬ್ರೋ, ಅದು 1 ಅವರ್ದಾಗ ವೆದರ್ ಚೆನ್ನಾಗೈತೆ ಅಂತ ಅಲ್ಲಿ ರವೆ ರೊಟ್ಟಿ ಸರಿ ಹೇಳ್ತಾವೆ. ಇಲ್ಲಿ ಜಂಗದ ಬಂದ್ಬಿಟ್ಟು ಹಾಳಾಗ್ಬಿಡ್ತಾವೆ ರವೆ ರೊಟ್ಟಿ ಎಲ್ಲ ಅವು. ಸೊ ಅಜಯ್ ಬ್ರೋ ಅವರೇ, ನೀವು ರವೆ ರೊಟ್ಟಿ ಬಗ್ಗೆ ಮಾತಾಡಬೇಡಿ. ರವೆ ರೊಟ್ಟಿ ಸವಾಸ್ ಬೇಡ, ಮೊನ್ನೆ ಡಸ್ಟ್ಬಿನ್ ಎಲ್ಲ ತುಂಬಿಸಿಟ್ಟಾನೆ ರವೆ ರೊಟ್ಟಿ ಮಾಡೋಕೆ. ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀವಿ. ದೊಡ್ಡ ತಗೊಳ್ತದೆ ನಾನು, ಯಾಕಂದ್ರೆ ಸ್ವಲ್ಪ ಟೇಸ್ಟ್ ಸಿಗುತ್ತೆ ಅಂತ ಹೇಳಿ. ಕಲ್ಲುಪ್ಪು ಯಾಕೆ ಕಲ್ಲುಪ್ಪು? ಸ್ವಲ್ಪ ಟೇಸ್ಟ್ ಸಿಗುತ್ತೆ ಬರೋ ಇದ್ರಲ್ಲಾದ್ರೆ. ಓಕೆ ಓಕೆ. ಬೇಕಾದ್ರೆ ರುಚಿಗೆ ಆಮೇಲೆ ಸಣ್ಣ ಉಪ್ಪು ಸಮುದ್ರದ ಉಪ್ಪು ಹಾಕೋಬಹುದು. ಸ್ವಲ್ಪ ಇವಾಗ ನಾವು 2.5 ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಅದಕ್ಕೆ ಒಂದು 5 ಗ್ಲಾಸ್ ನೀರು ಹಾಕುವ. ಸೊ ಇವಾಗ ನೀವು ಎಷ್ಟು ಗ್ಲಾಸ್ ಅಕ್ಕಿ ತೊಗೊಳ್ತೀರಲ್ವಾ, ಸೊ ಅದರ 2 ಪಟ್ಟು ನೀವು ಇವಾಗ ನೀರನ್ನು ಆ್ಯಡ್ ಮಾಡಬೇಕಾಗತ್ತೆ. ತೊಗೊಂಡ್ರೆ 2.5 ಗ್ಲಾಸು. ಸೊ ಅದಕ್ಕೆ ನಾವು 5 ಗ್ಲಾಸ್ ನೀರು ಹಾಕೋದ್ರಲ್ಲಿ. ಸೊ ಅದೇ ಗ್ಲಾಸಿಂದ ಅಕ್ಕಿ ತೊಗೊಂಡು ಅದೇ ಗ್ಲಾಸಿಂದ ನೀರು ಹಾಕ್ತಾರಲ್ಲಿ. ಸೊ ಇನ್ನು ಅಜಯ್ ಅವರು ನೀರು ತೆಗೆದು ಕೊಡ್ತಿದ್ದಾರೆ. 2 ಗ್ಲಾಸ್ ನೋಡ್ಸ. ಸೊ ಇವ್ರು ಗೊತ್ತಲ್ಲ ನಿಮಗೆ ಅಜಯ್ ಬ್ರೋ ಅಂತ, ಹಳೆ ಶೆಫ್. ಈ ಗ್ಲಾಸಲ್ಲಿ ರೈಸ್ ತಗೊಂಡ್ರೆ ಇದೇ ಗ್ಲಾಸಲ್ಲಿ 5. ಸೊ ಇವಾಗ ನೀರನ್ನು ಹಾಕಿದ್ದೇವೆ, ಇವಾಗ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಕುದಿಬೇಕು. ಇದಾದ್ಮೇಲೆ ಸ್ವಲ್ಪ ಹೊತ್ತು ಇದನ್ನ ಬಾಯಿ ಮುಚ್ಚಿಡೋಣ. ಸ್ವಲ್ಪ ಇದನ್ನ ಬಾಯಿ ಮುಚ್ಚಿಡೋಣ ಒಂದು 5 ನಿಮಿಷದವರೆಗೆ. ಎಷ್ಟು ಡಿಗ್ರಿ ಕುದಿಬೇಕು? ಡಿಗ್ರಿ. ಸೊ ಇವಾಗ ನೋಡ್ತಿದ್ದೀವಿ ನಾವು ಎಲೆಕ್ಟ್ರಿಕ್ ಓವನ್ ಮೇಲೆ ಮಾಡ್ತಿದ್ದೇವೆ, ಗ್ಯಾಸ್ ಇಲ್ಲದೆ. ಸೊ ಎಲೆಕ್ಟ್ರಿಕ್ ಓವನ್ ಮೇಲೇ ಮಾಡ್ತಿದ್ದೇವೆ. ಸೊ ಗ್ಯಾಸ್ದವ್ರಿಗೆ ಕಾಲ್ ಮಾಡಿದ್ರೆ ಗ್ಯಾಸ್ಗೆ ಜಾಸ್ತಿ ರೇಟ್ ಹೇಳ್ತಿದ್ದಾರೆ. ಸೊ ನೋಡ್ತಿರ್ಬೋದು ಎಲೆಕ್ಟ್ರಿಕ್ ಓವನ್ ಮೇಲೆ ಅಫೋರ್ಡಬಲ್ ಪ್ರೈಸಲ್ಲಿ ಇಲ್ಲ ಈಗ. ಸೊ ಬ್ಯಾಚುಲರ್ಸ್ಗೆ ಇದೆ ಗತಿ ಇವಾಗ. ಎಷ್ಟು ಆಗಿದೆ ಗ್ಯಾಸ್ಗೆ? ಗ್ಯಾಸ್ಗೆ ಬ್ರೋ ಇವಾಗ 3,000 4,000 ಹೇಳ್ತಿದ್ದಾರೆ. ಸೊ ಅಷ್ಟೊಂದು ಕೊಟ್ಟು ಅಫೋರ್ಡ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಇದರಲ್ಲೇ ಟ್ರೈ ಮಾಡ್ತೀವಿ ಇವಾಗೆಲ್ಲ. ಸೊ ಕೇಳಿದ್ರಲ್ಲ, ಸೊ ಬ್ಯಾಚುಲರ್ ಲೈಫ್ ಹೇಗಿರುತ್ತೆ ಅಂತ. ಸೊ ಹೇಗಿದೆ ಸಚಿನ್ ಅವರ ಟೇಸ್ಟ್? ಇಲ್ಲ ಉಪ್ಪಾಗೈತೆ ಎಲ್ಲ ಮತ್ತೆ ಮಸಾಲೆ ಎಲ್ಲ ಕರೆಕ್ಟ್ ಆಗೈತೆ ಅಂತ ನೋಡ್ತಾ ಇದ್ದೆ. ಸ್ವಲ್ಪ ಕುದೀಲಿ, ಸ್ವಲ್ಪ ಆಮೇಲೆ ಗೊತ್ತಾಗುತ್ತೆ. ಸೊ ಇದು ಕುದಾದ್ಮೇಲೆ ರೈಸ್ ಹಾಕ್ಬೇಕಲ್ವಾ? ವಾಸನೆ ಬರೋ ಇಲ್ಲಿ ಬರ್ತೈತೆ ಬ್ರೋ. ಸ್ವಲ್ಪ ಇನ್ನೂ ಸ್ವಲ್ಪ ಬೇಕಲ್ಲಿದೆ.
ಸೊ ಇದು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡೋಣ, ಅದಾದಮೇಲೆ ರೈಸ್ ಹಾಕಬೇಕು ಅಲ್ವಾ? ಹೌದು ಬ್ರೋ. ಸೊ ಇವಾಗ ಇದು ಕುದಿ ಬಂದಿದೆ. ಸೊ ಇವಾಗ ಟೇಸ್ಟ್ ನೋಡುವ, ಯಾಕಂದರೆ ಮಸಾಲೆ ಸ್ವಲ್ಪ ಉಪ್ಪು ಎಲ್ಲ ಕರೆಕ್ಟ್ ಆಗಿದೆಯಲ್ಲ ಅಂತೇಳಿ ನೋಡಿ. ಸೊ ಇವಾಗ ಟೇಸ್ಟ್ ನೋಡ್ತಿದ್ದೀವಿ. ಸ್ವಲ್ಪ ಉಪ್ಪು ಕೊಡಬೇಕು, ಇದು ಬಿಟ್ಟು ಎಲ್ಲ ಮಸಾಲೆ ಎಲ್ಲ ಕರೆಕ್ಟ್ ಆಗಿದೆ. ಇವಾಗ ಸಣ್ಣ ಉಪ್ಪು ಕೊಡುವ, ಸ್ಮಾಲ್ ಸಾಲ್ಟ್. ಟೊಮೊಟೊ ಬಾತ್ ಅಂದರೆ ಟೊಮೊಟೊ ಬಾತ್. ಯಾರು ಬರ್ತಿದ್ದಾರೆ ಈಗ ಟೇಸ್ಟ್ ಮಾಡೋಕ್ಕೆ? ಸೊ ಟೇಸ್ಟ್ ನೋಡಲಿಕ್ಕೆ ಯಾರು ಬರ್ತಿದ್ದಾರೆ? ಟೇಸ್ಟ್ ನೋಡೋಕ್ಕೆ ಅವ್ರಿಗೆ ನಮಗೆ ನಮ್ಮ ರೂಮ್ಮೇಟ್ಸ್ VIP. ಸೊ ಅವರೇ ನೋಡಿದ್ರೆ ಅವ್ರು ತಿಂದರೆ ಸಾಕು, ಅವ್ರು ಚೆನ್ನಾಗಿದ್ರೆ ಸಾಕು ನಮಗೆ. ಕೈ ಚಂದ್ರು ಕರ್ಸಿದ್ದು ಚಲೋ ಆಯ್ತಪ್ಪ. ಯಾರು ಬ್ರೋ ಅವರು? ಕೈ ಚಂದ್ರು. ಸಿಹಿ ಕೈ ಚಂದ್ರು ತಮ್ಮ ಕೈ ಚಂದ್ರು. ಸೊ ಇವಾಗ ರೈಸ್ ಹಾಕೊಳ್ತಾ ಇದ್ದೀವಿ. ಹಾಕೊಂಡಾದ ನಂತರ ತೊಳ್ಕೊಂಡು ಅಕ್ಕಿನ ಹೇಳಿದಲ್ಲ. ಸೊ ಇವಾಗ ಅಕ್ಕಿನ ಹಾಕೊಳ್ತಾ ಇದ್ದೀವಿ. ಬುಲೆಟ್ ರೈಸ್. ಹೌದು ಬ್ರೋ. ಸೊ ಬೆಂಗಳೂರಲ್ಲಿ ಮತ್ತೆ ಊರಲ್ಲಿ ಅಕ್ಕಿ ಸಿಗಲ್ಲ, ಸೊ ಇಲ್ಲೇ ತಗೊಳ್ಳೋದಾಯ್ತು. ಮತ್ತೆ ಯಾವ ಬುಲೆಟ್ ಬಿಟ್ಟು ರಾಯಲ್ ಎನ್ಫೀಲ್ಡ್? ಇದು ಬುಲೆಟಲ್ಲಿ ಸುಮಾರು ಸೈಜ್ ಇದೆ ಬ್ರೋ. ಇದರ ಬುಲೆಟಲ್ಲಿ ಸೊನ್ನ ಮುರ್ಸರ್ ಅಂತ ಬರುತ್ತೆ. ಸೊ ಬ್ಲಿಂಕಿಟಲ್ಲೇ ತಗೊಳ್ತೀವಿ. ಸೊ ಇವಾಗ ಕೊತ್ತಂಬರಿನ ಲಾಸ್ಟಲ್ಲಿ ಆ್ಯಡ್ ಮಾಡ್ತಿದ್ದೀವಿ. ಹಾಕುವ. ಸೊ ಇವಾಗ ಇದರ ವಿಸಿಲ್ ಮುಚ್ಚೋದಲ್ವಾ? ಇವಾಗ ಸ್ವಲ್ಪ ಟೇಸ್ಟ್ ನೋಡಿ. ಇವಾಗ ನಾವು 2.5 ಗ್ಲಾಸ್ ಅಕ್ಕಿಯನ್ನು ಇಟ್ಟಿದ್ದೇವಲ್ವಾ? ಸೊ ಎಷ್ಟು ವಿಸಿಲ್ ಹೊಡಿಸ್ಬೇಕು ನಾವು ಇವಾಗ? ಸಿಕ್ಕಿದೆ. ಟೇಸ್ಟ್ ಮತ್ತೆ ಸಖತ್ತಾಗಿದೆ ನನಗೆ. ಆಮೇಲೆ ರಿವ್ಯೂ ಕೇಳುವ. ಸೊ ಇವಾಗ ಎಲ್ಲ ರೆಡಿ ಆಗಿದೆ. ಸೊ ಇವಾಗ ಹೊಟ್ಟೆ ಸಿಗೋದಕ್ಕೂ ಟೊಮೊಟೊ ಬಾತ್ ತಿಂದ್ರೆ ಮಕ್ಕ ಬಿಟ್ರೆ ಸುಮ್ಮನೆ. ಸೊ ಇವಾಗ ವಿಡಿಯೋ ನೋಡಿ ಸರಿಯಾಗಿರೋದು ಸಾಕು ಬ್ರೋ. 2 ವಿಸಲ. 2 ವಿಸಿಲ್ ಆದರೆ ಸಾಕು. ಓಕೆ. ಇಷ್ಟೊತ್ತು ಅಕ್ಕಿ ಸ್ವಲ್ಪ ಬಂದಿದೆಯಲ್ಲ, ಸೊ 2 ವಿಸಿಲಿಗೆ ಚೆನ್ನಾಗಿ ಬೇಯುತ್ತೆ. ಇವಾಗ ಸೊ ಸಚಿನ್ ಬ್ರೋ, ಸೊ ಇವಾಗ ವಿಡಿಯೋ ನೋಡಿರುವಂಥವ್ರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತಿದ್ದೀರಾ? ಬ್ರೋ ಆದಷ್ಟು ನೀವು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋಕೆ ಟ್ರೈ ಮಾಡಿ. ಸೊ ಹೊರಗಿನ ಫುಡ್ ಇವಾಗ ಗೊತ್ತಿರೋ ಹಾಗೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸೊ ಆಯಿಲೆಲ್ಲ ತುಂಬ ಯೂಸ್ ಮಾಡಿ ಹಾಕ್ತಾರೆ. ಸೊ ಜಂಕ್ ಫುಡ್ ತಿನ್ನೋದಕ್ಕಿಂತ ಮನೆಯಲ್ಲೇ ಆದಷ್ಟು ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ನೋಕೆ ಟ್ರೈ ಮಾಡಿ. ಓಕೆ, ಸರಿ. ಸೊ ಇವಾಗ ಅಡುಗೆ ಎಲ್ಲ ರೆಡಿ ಆದಮೇಲೆ ನಮಗೆ ಲಾಸ್ಟ್ ತೋರಿಸ್ತೀವಿ ಸೊ ಹೇಗಾಗಿದೆ ಅಂತ. ಇವಾಗ ರೆಡಿಯಾಗಿದೆ. ಸೊ ಕುಕ್ಕರ್ ಎಲ್ಲ ಬಿಸಿ ಹೊಡೆದ್ಮೇಲೆ ಸೊ ನೋಡಿ ಇವಾಗ ಮಾಡಿರುವಂಥ ರೆಡಿ ಆಗಿರುವಂಥ ಟೊಮೆಟೊ ಬಾತ್ ಸವಿಯಲು ಸಿದ್ಧ. ಮಿಕ್ಸ್ ಮಾಡ್ಕೊಳ್ಳುವ. ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ರು ಒಂದ್ಸಲ ಕೆಳಗೆ ಚಮಚ ಹತ್ತಿದ್ದೆ ಕಲಿಸ್ತಾ ಇದ್ದಾರೆ ಮಿಕ್ಸ್ ಮಾಡ್ಕೊಂಡು ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಟೊಮೆಟೊ ಬಾತ್. ಇವಾಗ ಮಿಕ್ಸ್ ಮಾಡಿ ಪ್ಲೇಟಿಗೆ ಹಾಕೊಂಡು ಬಾರ್ತಾ ಇರೋದೆ. ಅಣ್ಣ ಒಂಚೂರು ಕೊಡೋಣ ಪ್ರಸಾದ. ಸುಡುತ್ತೆ ನಾವು ಸರಿ. ಸೊ ಹೇಗಿದೆ ಶಂಕರ್ ಬ್ರೋ? ವಾವ್, ಫ್ಯಾಂಟಾಸ್ಟಿಕ್, ಮೈಂಡ್ ಬ್ಲೋಯಿಂಗ್, ಪ್ಲಾಸ್ಟಿಕ್ ಎಲಾಸ್ಟಿಕ್ ಬಮೋಡ. ಸೊ ನೋಡಿ ಸೊ ಈಗ ಮಿಕ್ಸ್ ಆಗಿದೆ. ಸೊ ಗಾಯ್ಸ್ ಎಲ್ಲ ಪ್ಲೇಟ್ ತಗೊಂಡ್ಬಂದು ತಿನ್ನುವ. ಸೊ ಅಜಯ್ ಅವರೇ ಹಾಕೊಳ್ಳಿ ಪ್ಲೇಟ್ಗೆ ಬಾರ್ತಾ ಇದ್ವಿ. ಸೊ ಸ್ವಲ್ಪ ತಿಂದು ಟೇಸ್ಟ್ ನೋಡಿ ಹೇಗಿದೆ ಅಂತ. ಅಜಯ್ ಅವರೇ ಹೇಗಿದೆ ಟೊಮೆಟೊ ಬಾತ್? ನಿಜ ಹೇಳ್ತೀನಿ, ಭಾರಿ ಚೆನ್ನಾಗೈತಿ ನಿಜ. ನೋಡಿ ನೀವು ಒಂದ್ಸರಿ ಟ್ರೈ ಮಾಡಿ ಮನೆಯಲ್ಲಿ. ಎಷ್ಟು ಮಂತ್ಗೆ ಹಚ್ಬೇಕಾ? ಸೊ ಫ್ರೆಂಡ್ಸ್, ನೀವು ಮನೆಯಲ್ಲಿ ಟೊಮೆಟೊ ಬಾತನ್ನ ಮಾಡ್ಕೊಂಡು ಟ್ರೈ ಮಾಡಿ. ನೋಡಿ ಬ್ರೋ, ನಮ್ಮ ಸೊ ಹೇಗಿದೆ? ಆ ಲೆಕ್ಕದ ಪುಸ್ತಕ ತೋರಿಸ್ಬಿಡಿ. ಸೊ ಹೇಗಿದೆ ಫ್ರೆಂಡ್ಸ್ ಟೊಮೆಟೊ ಬಾತ್ ಅಜಯ್ ಅವರೇ? ಚೆನ್ನಾಗಿದೆ, ಸೂಪರ್ ಆಗಿದೆ. ಸೊ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಇನ್ನೊಂದು ರೆಸಿಪಿನ ನಾವು ತಂದು ಕೊಡ್ತೀವಿ ನಿಮಗೆ. ಸೊ ಸಚಿನ್ ಅವರೇ, ಸೊ ಎಲ್ಲರಿಗೂ ಬಾಯನ್ನು ತಿಳಿಸ್ಕೊಡಿ. ಎಲ್ಲರಿಗೂ ಒಂದ್ಸತಿ ನಿಮ್ಮನೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ.